ಶ್ರೀ ಭಗವದ್ಗೀತೆ 7ನೇ ಅಧ್ಯಾಯ ಜ್ಞಾನ ಯೋಗ. ಶ್ಲೋಕ 1. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶಯ ಅಸಂಶಯಂ ಸಮಗ್ರಂ ಮಮ ಯಥಾ ಜ್ಞಾಸ್ಯಸಿ ತರ್ಜುನಂ. ಶ್ರೀ ಭಗವಂತನು ಹೇಳಿದನು, ಓ ಅರ್ಜುನ, ಈಗ ಕೇಳು. ಮನಸ್ಸನ್ನು ನನ್ನಲ್ಲಿ ಮಾತ್ರ ಜೋಡಿಸಿ ಭಕ್ತಿ ಯೋಗದ ಅಭ್ಯಾಸದ ಮೂಲಕ ನನಗೆ ಶರಣಾಗಿ ನೀನು ನನ್ನನ್ನು ಸಂಪೂರ್ಣವಾಗಿ ಸಂದೇಹವಿಲ್ಲದೆ ತಿಳಿದುಕೊಳ್ಳಬಹುದು. ವ್ಯಾಖ್ಯಾನ. ಇಂದಿನ ಅಧ್ಯಾಯವನ್ನು ಮುಗಿಸುತ್ತಾ ಶ್ರೀಕೃಷ್ಣ ದೇವರ ಮೇಲೆ ಮಾತ್ರ ಗಮನ ಹರಿಸಿ ಅವನಿಗೆ ಹೆಚ್ಚಿನ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸುವವರೇ ಅತ್ಯುತ್ತಮ ಯೋಗಿಗಳು ಎಂದು ಹೇಳಿದನು. ಇದು ಕೆಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಉದಾಹರಣೆಗೆ, ಪರಮಾತ್ಮನನ್ನು ಹೇಗೆ ತಿಳಿದುಕೊಳ್ಳುವುದು? ಭಕ್ತನು ಅವನನ್ನು ಹೇಗೆ ಪೂಜಿಸಬೇಕು ಮತ್ತು ಧ್ಯಾನಿಸಬೇಕು? ಅರ್ಜುನನು ಈ ಪ್ರಶ್ನೆಗಳನ್ನು ಕೇಳದಿದ್ದರೂ ಸರ್ವಜ್ಞ ಮತ್ತು ದಯಾಳು ಭಗವಂತ ಉತ್ತರಿಸಲು ಪ್ರಾರಂಭಿಸಿದನು. ಇಲ್ಲಿ ಶ್ರೀಕೃಷ್ಣನು ಮದ್ ಆಶಯ ಅಂದರೆ ನಿನ್ನ ಮನಸ್ಸನ್ನು ನನ್ನ ಮೇಲೆ ಕೇಂದ್ರೀಕರಿಸಿ ಮತ್ತೆ ಶಿಣು ಅಂದರೆ ಆಲಿಸು ಎಂಬ ಪದಗಳನ್ನು ಬಳಸಿದ್ದಾನೆ. ಅವನು ಅರ್ಜುನನನ್ನು ತನ್ನ ಮಾತನ್ನು ಗಮನವಿಟ್ಟು ಕೇಳಲು ಕೇಳುತ್ತಿದ್ದಾನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಲು ಮರೆಯದಿರಿ. ಜೈ ಶ್ರೀ ರಾಧಾಕೃಷ್ಣ ಎಂದು ಬರೆಯಲು ಮರೆಯಬೇಡಿ. ಇಂತಹ ಜ್ಞಾನವರ್ಧಕ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಶ್ರೀ ಕೃಷ್ಣಾರ್ಪಣಮಸ್ತು ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿ ಮತ್ತು ಗಂಟೆಯ ಸಂಕೇತವನ್ನು ಒತ್ತಿ. ಶ್ರೀ ಕೃಷ್ಣ ದೇವರು ನಿಮ್ಮ ಜೀವನದಲ್ಲಿ ಸದಾ ಸಂಗೀತವನ್ನು ನುಡಿಸುತ್ತಿರಲಿ. ಸಂತೋಷವಾಗಿರಿ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿರಿ. ಜೈ ಶ್ರೀ ರಾಧಾಕೃಷ್ಣ.